ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಇದೆಂತ ರೌಡಿಸಂ ಅಂತೀರಾ? ಕ್ರಿಮಿನಲ್ ಹಿನ್ನೆಲೆ ಹೊಂದಿರುವಂತ ವ್ಯಕ್ತಿಯಿಂದ ದಾಂಧಲೆನೇ ನಡೆದು ಹೋಗಿದೆ. ಪೆಟ್ರೋಲ್ ಖಾಲಿಯಾಗಿ ಮನೆ ಮುಂದೆ ಬೈಕ್ ನಿಲ್ಲಿಸಿದ್ದಕ್ಕೆ ಹಲ್ಲೆಯನ್ನ ಮಾಡಲಾಗಿದೆ. ಅಯ್ಯಯ್ಯೋ ಬಿಡಿ ಸ್ವಾಮಿ ಅಂದ್ರೂ ಬಿಡದೆ ಹಲ್ಲೆಯನ್ನ ನಡೆಸಲಾಗಿರುವಂತದ್ದು. ಮಡಿವಾಳ ಠಾಣಾ ವ್ಯಾಪ್ತಿಯ ಮಾರುತಿ ನಗರದಲ್ಲಿ ನವೀನ್ ಅನ್ನುವಂತ ವ್ಯಕ್ತಿ ಮೇಲೆ ಈ ರೀತಿಯಾಗಿ ಮನಬಂದಂತೆ ಹಲ್ಲೆ ನಡೆದಿದೆ. ಮಡಿವಾಳ ಠಾಣಾ ವ್ಯಾಪ್ತಿಯಲ್ಲಿ ಮಾರುತಿ ನಗರದಲ್ಲಿ ಎಂಥ ಒಂದು ಘಟನೆ ನಡೆದಿರುವಂತದ್ದು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಎಂತೆಂಥ ರೌಡಿಸಂ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ ಅನ್ನೋದನ್ನ ಯೋಚಿಸಬೇಕಾಗುತ್ತೆ. ಕ್ರಿಮಿನಲ್ ಹಿನ್ನೆಲೆಯನ್ನ ಹೊಂದಿರುವಂತ ವ್ಯಕ್ತಿ ಈ ರೀತಿಯಾಗಿ ರೌಡಿಸಂ ಅಟ್ಟಹಾಸವನ್ನ ಮೆರೆದಿರುವಂತದ್ದು. ಪೆಟ್ರೋಲ್ ಖಾಲಿ ಆಗತ್ತೆ, ಮನೆ ಮುಂದೆ ಬೈಕ್ ನಿಲ್ಲಿಸ್ತಾರೆ, ಅದಕ್ಕೇನೆ ಹಲ್ಲೆಯನ್ನ ಮಾಡಿರುವಂತದ್ದು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕ್ರಿಮಿನಲ್ ಹಿನ್ನೆಲೆಯನ್ನ ಹೊಂದಿರುವಂತ ವ್ಯಕ್ತಿ ದಾಂಧಲೆಯನ್ನ ಮೆರೆದಿದ್ದಾನೆ. ಪೆಟ್ರೋಲ್ ಖಾಲಿಯಾಗಿ ಮನೆ ಮುಂದೆ ಬೈಕ್ ನಿಲ್ಲಿಸೋದಕ್ಕೆ ಹಲ್ಲೆಯನ್ನ ನಡೆಸಲಾಗಿದೆ. ಅಯ್ಯಯ್ಯೋ ಬಿಡಿ ಸ್ವಾಮಿ ಅಂತ ಅಂದ್ರೂ ಕೂಡ ಬಿಡ್ತಾ ಇಲ್ಲ ಹಲ್ಲೆಯನ್ನ ನಡೆಸಿರುವಂತದ್ದು. ಮಡಿವಾಳ ಠಾಣಾ ವ್ಯಾಪ್ತಿಯ ಮಾರುತಿ ನಗರದಲ್ಲಿ ಘಟನೆ ನಡೆದಿದೆ. ನವೀನ್ ಅನ್ನುವಂತ ವ್ಯಕ್ತಿ ಮೇಲೆ ಮನಬಂದಂತೆ ಹಲ್ಲೆಯನ್ನ ನಡೆಸಲಾಗಿರುವಂತದ್ದು. ಸಿಲಿಕಾನ್ ಸಿಟಿಯಲ್ಲಿ ಎಂಥ ರೌಡೀಸ್ಗಳು ಕೂಡ ಇರ್ತಾರೆ. ಕ್ರಿಮಿನಲ್ ಹಿನ್ನೆಲೆಯನ್ನ ಹೊಂದಿರುವಂತ ವ್ಯಕ್ತಿ ಪೆಟ್ರೋಲ್ ಖಾಲಿ ಆಗಿದೆ ಅಂತ ಮನೆ ಮುಂದೆ ಬೈಕ್ ನಿಲ್ಲಿಸೋದಕ್ಕೆ ಈ ರೀತಿಯಾಗಿ ಹಲ್ಲೆಯನ್ನ ಮಾಡಿರುವಂತದ್ದು. ಮಡಿವಾಳ ಠಾಣಾ ವ್ಯಾಪ್ತಿಯ ಮಾರುತಿ ನಗರದಲ್ಲಿ ಇಂಥ ಒಂದು ಘಟನೆ ನಡೆದಿರುವಂತದ್ದು. ನವೀನ್ ಅನ್ನುವಂತ ವ್ಯಕ್ತಿ ಪೆಟ್ರೋಲ್ ಖಾಲಿ ಆಗಿರುತ್ತೆ ಅಂತ ಅವ್ರ ಮನೆ ಮುಂದೆ ಬೈಕ್ ನಿಲ್ಲಿಸಿರ್ತಾರೆ. ಹಾಗಾಗಿ ಕ್ರಿಮಿನಲ್ ಹಿನ್ನೆಲೆಯನ್ನ ಹೊಂದಿರುವಂತ ವ್ಯಕ್ತಿ ಈ ರೀತಿಯಾಗಿ ಹಲ್ಲೆಯನ್ನ ನಡೆಸಿರುವಂತದ್ದು. ಮನೆ ಮುಂದೆ ಬೈಕ್ ನಿಲ್ಲಿಸಿದ್ದಕ್ಕೆ ಪುಡಿ ರೌಡಿಗಳನ್ನ ಕರ್ಕೊಂಡ್ಬಂದು ಅಟ್ಯಾಕ್ ಮಾಡಿಸ್ತಾನೆ. ಸ್ಟೀಫನ್ ಮತ್ತೆ ಕಿರಣ್ ಅನ್ನುವಾತನಿಂದ ನವೀನ್ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಇನ್ನು ಹಲ್ಲೆ ಮಾಡುವಂತ ವಿಡಿಯೋ ಈಗ ನೀವು ನೋಡ್ತಾ ಇದ್ದೀರಾ, ರಾಜ್ ನ್ಯೂಸ್ಗೆ ಲಭ್ಯವಾಗಿರುವಂತದ್ದು. ಹಲ್ಲೆಯ ವಿಡಿಯೋ ಇದ್ರೂ ಕೂಡ ಎಫ್ಐಆರ್ ದಾಖಲಿಸ್ತಾ ಇಲ್ಲ ಪೊಲೀಸರು. ಮಡಿವಾಳ ಪೊಲೀಸರ ಮೇಲೆ ಎಫ್ಐಆರ್ ದಾಖಲಿಸದೆ ನಿರ್ಲಕ್ಷ್ಯವನ್ನ ವಹಿಸಿರುವಂತದ್ದು. ಕೇವಲ ಎನ್ಸಿಆರ್ ಅನ್ನ ದಾಖಲಿಸಿದ್ದಾರೆ ಮಡಿವಾಳ ಪೊಲೀಸರು, ಎಫ್ಐಆರ್ ವನ್ನ ದಾಖಲಿಸಿಲ್ಲ. ಹಲ್ಲೆಗೊಳಗಾದಂತ ವ್ಯಕ್ತಿ ನವೀನ್ ಮನವಿ ಮಾಡ್ಕೋತಾನೆ ಎಫ್ಐಆರ್ ದಾಖಲು ಮಾಡ್ಕೊಳ್ಳಿ ಅಂತ. ಆದ್ರೂ ಕೂಡ ಎಫ್ಐಆರ್ ದಾಖಲಾಗಿಲ್ಲ. ನವೀನ್ ವ್ಯಕ್ತಿ ಏನಿದ್ದಾನೆ, ಪೆಟ್ರೋಲ್ ಖಾಲಿ ಆಗುತ್ತೆ ಅಂತ ಕಳೆದ 22ನೇ ತಾರೀಕು ಬೆಂಗಳೂರಿನಲ್ಲಿ ನಡೆದಿರುವಂತ ಘಟನೆ ಇದು. ಪೆಟ್ರೋಲ್ ಖಾಲಿ ಆಯಿತು ಅಂತ ಆ ವ್ಯಕ್ತಿ ಮನೆ ಮುಂದೆ ಬೈಕ್ ನಿಲ್ಲಿಸಿದ್ದಷ್ಟೇ. ಸ್ಟೀಫನ್ ಮತ್ತೆ ಕಿರಣ್ ಇಬ್ರು ಸೇರ್ಕೊಂಡು ನವೀನ್ ಏನ್ ಬೈಕ್ ನಿಲ್ಸಿರ್ತಾನೆ ಅವನ ಮೇಲೆ ಈ ರೀತಿಯಾಗಿ ಹಲ್ಲೆ ಮಾಡಿರುವಂತದ್ದು. ಇನ್ನು ಹಲ್ಲೆ ವಿಡಿಯೋ ಇದೆ, ಆದ್ರೂ ಕೂಡ ಎಫ್ಐಆರ್ ಅನ್ನ ದಾಖಲು ಮಾಡ್ಕೋತಾ ಇಲ್ಲ ಪೊಲೀಸರು. ಈ ರೀತಿಯಾಗಿ ಏನೂ ಕೂಡ ಕಾರಣನೇ ಇಲ್ಲ ಅಲ್ಲಿ ಹಲ್ಲೆಯನ್ನ ಮಾಡುವಂತದ್ದಕ್ಕೆ, ಆದ್ರೂ ಕೂಡ ಹಲ್ಲೆ ನಡೆದಿರುವಂಥದ್ದು. ಕ್ರಿಮಿನಲ್ ಹಿನ್ನೆಲೆಯನ್ನ ಹೊಂದಿರುವಂತ ವ್ಯಕ್ತಿ ಕಿರಣ್ ಮತ್ತೆ ಸ್ಟೀಫನ್ ಅನ್ನುವಂತ ಇಬ್ರು ನವೀನ್ ಮೇಲೆ ಹಲ್ಲೆಯನ್ನ ನಡೆಸಿರುವಂಥದ್ದು. ಅಲ್ಲೇನೂ ಕಾರಣನೇ ಇಲ್ಲ, ಬರೀ ಪೆಟ್ರೋಲ್ ಖಾಲಿ ಆಗಿರೋದಕ್ಕೆ ಮನೆ ಮುಂದೆ ಬೈಕ್ ನಿಲ್ಸಿರುವಂಥದ್ದು ಅಷ್ಟೇ. ಈ ರೀತಿಯಾಗಿ ಮನಸಾ ಇಚ್ಛೆ ಹಲ್ಲೆಯನ್ನ ನಡೆಸಿರುವಂಥದ್ದು ನವೀನ್ ಮೇಲೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಡೆದಿರುವಂತ ರೌಡಿಸಂ ಅಂತಾನೆ ಹೇಳ್ಬೋದಿದು. ಇನ್ನು ಹಲ್ಲೆ ವಿಡಿಯೋ ಇದೆ, ಆದ್ರೂ ಕೂಡ ಯಾಕೆ ಎಫ್ಐಆರ್ ದಾಖಲು ಮಾಡ್ಕೋತಾ ಇಲ್ಲ, ಬರೀ ಎನ್ಸಿಆರ್ ಅನ್ನ ದಾಖಲಿಸಿಕೊಂಡಿದ್ದಾರೆ ಮಡಿವಾಳ ಪೊಲೀಸರು ಅನ್ನುವಂತ ಪ್ರಶ್ನೆ ಮೂಡುತ್ತೆ. ನವೀನ್ ಮನವಿ ಮಾಡ್ಕೋತಾನೆ ಎಫ್ಐಆರ್ ಮಾಡ್ಕೊಳ್ಳಿ, ಹಲ್ಲೆ ನಡೆದಿದೆ ನನ್ನ ಮೇಲೆ ಅಂತ. ಆದ್ರೂ ಕೂಡ ಎಫ್ಐಆರ್ ಅನ್ನ ದಾಖಲಿಸ್ಕೊಳ್ತಾ ಇಲ್ಲ ಮಡಿವಾಳ ಪೊಲೀಸರು.